ಮಾಜಿ ಅಧ್ಯಕ್ಷರು ಸುಸ್ತಿದಾರರಾಗಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರಾಗಿದ್ದರೂ ಸಹ ತಮ್ಮ ಪ್ರಭಾವ ಬಳಸಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. ಎಂದಿನಂತೆ ನಾವುಗಳು ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದಂತೆ ಈ ಸಲವೂ ಸಹ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಚಾರವನ್ನು ಪ್ರಶ್ನಿಸಿ ಅವರ ಅರ್ಜಿಯನ್ನು ವಜಾಗೊಳಿಸುವಲ್ಲಿ ಸಫಲರಾಗಿದ್ದೇವೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರವೇ ಬಲ. ಆದ್ದರಿಂದ ಮುಂದೆಯೂ ಸಹ ನಮ್ಮ ಬೆನ್ನಿಗೆ ತಾವುಗಳು ನಿಂತಿರುತ್ತೀರಿ ಎಂದು ಭಾವಿಸಿ ಈ ಸ್ಪರ್ಧೆಯಲ್ಲಿ ನಮ್ಮ ತಂಡಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ ಚಲಾಯಿಸಿ ಜಯಶೀಲರನ್ನಾಗಿ ಮಾಡಬೇಕೆಂದು ಕೋರುತ್ತೇನೆ. ಈ ಮೂಲಕ ಬಯಸುವುದು ಏನೆಂದರೆ, ಈಗಾಗಲೇ ಹಲವಾರು ಬಾರಿ ತಮಗೆ ತಿಳಿಸಿದ್ದೀವಿ ಎಲ್ಲ ನಡವಳಿಕೆಯನ್ನ. ಆದರೆ ಕರಪತ್ರದಲ್ಲಿ ಚುನಾವಣಾ ಕರಪತ್ರದಲ್ಲಿ ಮಾಜಿ ಅಧ್ಯಕ್ಷರು ಕೆಲವು ವಿಷಯಗಳನ್ನ ತಿಳಿಸಿರೋದ್ರಿಂದ, ವದಂತಿ ಅಂತ ತಿಳಿಸಿರೋದ್ರಿಂದ ಈಗ ನಾವು ಮತ್ತೆ ಈ ವಿಷಯನ ತಿಳಿಸ್ಬೇಕಾಗಿದೆ, ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿದೆ. ಯಾವುದೂ ವದಂತಿಗಳಲ್ಲ, ಇದು ಸತ್ಯವಾಗಿ ನಡೆದಿರುವಂತ ವಿಷಯಗಳನ್ನ ನಾವು ಹೋರಾಟ ಮಾಡಿ ಈಗಾಗಲೇ ಎಲ್ಲ ವಿಷಯಗಳು ತಿಳಿಸ್ಬಿಟ್ಟಿದೀವಿ. ಅವು ಸತ್ಯ ಆಗಿದ್ದು, ವದಂತಿ ಅಲ್ಲ. ವದಂತಿ ಮಾಡುವಂತ ಸಮಯ ನಮಗಿಲ್ಲ, ಅಥವಾ ಅಧ್ಯಕ್ಷರ ಮೇಲೆ ಚುನಾವಣೆಗೆ ನಿಂತು ಗೆದ್ದಿ ಅಧಿಕಾರ ನಡೆಸಬೇಕು ಅನ್ನೋ ಒಂದು ಇಚ್ಛೆನೂ ಕೂಡ ಇಲ್ಲ. ಕಳೆದ 20 ವರ್ಷಗಳಿಂದ ಅವರೇ ಅಧಿಕಾರ ನಡೆಸಿದ್ರು, ಯಾರೂ ಕೇಳಿರ್ಲಿಲ್ಲ. ಈಗ ವರದಿ ಅಂತ ಅಂದ್ರೆ ವದಂತಿ ಆಗಿದ್ರೆ ಅಡ್ಮಿನಿಸ್ಟ್ರೇಟಿವ್ ಯಾಕೆ ನೇಮಕ ವಜಾಗೊಳಿಸಿ ಅಡ್ಮಿನಿಸ್ಟ್ರೇಟಿವ್ ಯಾಕೆ ನೇಮಕ ಮಾಡುತ್ತಾ ಇದ್ರು? ತನಿಖಾ ವರದಿ ಯಾಕೆ ನೀಡ್ತಾ ಇದ್ರು? ಇದೆಲ್ಲ ಸತ್ಯ ಆಗಿರೋ ಸ್ವಾಮಿ. ನಾವಂತೂ ಪ್ರಾಮಾಣಿಕವಾಗಿ ಹೇಳ್ತೀವಿ, ಸತ್ಯ ಇದು ಸತ್ಯ. ಏನು ಈ ಹಿಂದಿನ ಆಡಳಿತ ಮಂಡಳಿ ಲೋಪದೋಷಗಳಿಂದ ಈ ಆಡಿಟ್ ವರದಿಯಲ್ಲಿ 2023-24ನೇ ಸಾಲಿನ ಆಡಿಟ್ ವರದಿಯಲ್ಲಿ ಈ ಆಡಳಿತಾಧಿಕಾರಿಗಳು ಇದೇ ಬರ್ಗೇಶಪ್ಪ ಕಂಪನಿಯವರಿಂದ ಆಡಿಟ್ ಮಾಡಿಸಿದ್ದಾರೆ. ಹಿಂದೆ ಕೂಡ ಬರ್ಗೇಶಪ್ಪ ಅವರಿಂದ ಇವರು ಆಡಿಟ್ ಮಾಡಿಸ್ತಾ ಇದ್ರು. ಇವರು ಕೂಡ ಈಗೂ ಕೂಡ ಅವರಿಂದನೇ ಮಾಡಿಸ್ತಾರೆ. ನೋಡಿ, ಉದಾಹರಣೆಗೆ ಏನು ಅಮೌಂಟ್ ನಮ್ಮ ಸಂಘಕ್ಕೆ ಬರಬೇಕು ಅಂತ ಅವರ ತನಿಖಾ ವರದಿಯಲ್ಲಿ ಕೊಟ್ಟಿದ್ದಾರೋ ಅದನ್ನೇ ಆಡಿಟ್ ರಿಪೋರ್ಟ್ ನಲ್ಲಿ ಕೂಡ ಬರ್ಗೇಶಪ್ಪ ರಿಫ್ಲೆಕ್ಟ್ ಮಾಡಿದ್ದಾರೆ. ಏನಂದ್ರೆ, ಅಕ್ರಮವಾಗಿ ಆಡಳಿತ ಮಂಡಳಿ ತಿಳಿಸದೆ ಗಿರಿಯಪ್ಪ ಮಾಜಿ ಕಾರ್ಯದರ್ಶಿ AV ವೆಂಕಟೇಶ್ ಖಜಾಂಚಿ ಇವರು ಏನೋ ಒಂದು ವಿಷಯನ ಅಂತ ತಂದು ಆಡಳಿತ ಮಂಡಳಿ ತಂದು ಗಿರಿಯಪ್ಪನವ್ರಿಗೆ ಕಷ್ಟ ಇದೆ, ಅವರೆಲ್ಲ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ 1 ಕೋಟಿಯಷ್ಟು ಸಾಲ ಕೊಡಬೇಕು, ಏನು ಬೈಲಾದಲ್ಲಿ ಆಗ್ತಿಲ್ಲಿ ಇದಕ್ಕೆ ಅವಕಾಶ ಇಲ್ಲ, ವಿರುದ್ಧ ಆಗಿದೆ. ಅದರಲ್ಲಿ 4 ಜನ ತೀರ್ಮಾನ ಮಾಡವ್ರೆ. ಮೊದಲು ಅಟೆಂಡೆನ್ಸ್ ಸೈನ್ ಹಾಕ್ಸ್ಕೊಂಡಿಲ್ಲ ಎಷ್ಟು ಜನ ಬರ್ತಾರೆ ಅಂತ. ಕೊನೆಯಲ್ಲಿ ಕೆಲವು ಡೈರೆಕ್ಟರ್ಗಳಿಗೆಲ್ಲ ಅದು ಗೊತ್ತಿಲ್ಲದೆ ಸೈನ್ ಹಾಕಿದ್ದಾರೆ. 6 ಜನ ಸೈನ್ ಹಾಕಿದ್ದಾರೆ, 7 ಜನ ಅದು ಬಹುಮತ ಅಂತ ಅವ್ರು ತಿಳ್ಕೊಬಹುದು. ಆದ್ರೆ 6 ಜನದಲ್ಲಿ ಇವರಿಬ್ಬರಿಗೆ ಮಾತ್ರ ಗೊತ್ತಿರೋದು, ಯಾರಿಗೆ? ಖಜಾಂಚಿ ಅವ್ರಿಗೆ ಮತ್ತು ಕಾರ್ಯದರ್ಶಿ. ಅಧ್ಯಕ್ಷರಿಗೂ ಈ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ, ಅದನ್ನ ಆ ವಿಚಾರನೂ ತಿಳಿಸೋರೋ ಏನೋ ಗೊತ್ತಿಲ್ಲ. ಚರ್ಚೆ ಮಾಡಿದೀವಿ ಅಂತ ಹೇಳ್ತಾರೆ, ಅದು ರೆಸಲ್ಯೂಷನ್ ಬರ್ದಿರೋದು ನಿಜ, ಅದನ್ನೆಲ್ಲ ನಾನು ನೋಡಿದ್ದೀನಿ. ಆದ್ರೆ ಬೈಲಾದಲ್ಲಿ ಅವಕಾಶ ಇಲ್ಲ. 1 ಕೋಟಿ ಹಣನ, ಸಂಘದ ಹಣನ ಗಿರಿಯಪ್ಪ ಕಂಪನಿಗೆ ಕೊಡಕ್ಕೆ ಸಾಧ್ಯನಾ? ಇದು ಇವರು ಖಜಾಂಚಿ ಅವರು ಅಪೋಸ್ ಮಾಡ್ಬೇಕಾಗಿತ್ತು. ಗಿರಿಯಪ್ಪನವರೇ, ಇದು ಬರಲ್ಲ, ಇದು ಸಾರ್ವಜನಿಕರ ದುಡ್ಡು, ನಾವು ಶ್ರಮ ಪಟ್ಟು ಮಾಡಿದೀವಿ ನೋಡಿ, ಬಿಲ್ಡಿಂಗ್ ಕಟ್ಟಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ, ವ್ಯವಹಾರ ನಡೆಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಒಪ್ತೀವಿ, ಖಂಡಿತ ನಾವಿಲ್ಲ ಅಂತ ಹೇಳಲ್ಲ. ಆದರೆ ಇವ್ರ ಮೇಲೆ ಹಿಡ್ತಾ ಒಂದಿಲ್ಲ ಅಧ್ಯಕ್ಷರು, ಇವರಿಬ್ಬರೇ ಸೇರ್ಕೊಂಡು ಇದನ್ನೆಲ್ಲ ಮಾಡಿರೋಂತ ಕೆಲಸ. ಇದಕ್ಕೆ ಆಡಳಿತ ಮಂಡಳಿಯವರಿಗೆ ಯಾವ ವಿಚಾರನೂ ಅಜೆಂಡಾಗಳನ್ನು ತಿಳಿಸ್ತಾ ಇಲ್ಲ. ನಿಮ್ಗೆ ಗಮನಕ್ಕೆ ತರ್ತಾ ಇರೋದು ಇದು ಸತ್ಯ. ಬೇಕಾದ್ರೆ ನಿಮ್ ಮುಂದೆ ಪ್ರಮಾಣ ಮಾಡಬೇಕು, ಬೇಕಾದ್ರೆ ಬನ್ನಿ, ನಾನು ಅದನ್ನ ಎಲ್ಲ ತೋರಿಸ್ಕೊಡ್ತೇನೆ. ಅದನ್ನ 1 ಕೋಟಿ ಡ್ರಾ ಮಾಡಿ 79 ಲಕ್ಷ 70,000 ದುಡ್ಡನ್ನ ವಾಪಸ್ ಕಟ್ಟಿದ್ದಾರೆ. ಇನ್ನ 5 ಲಕ್ಷ ರೂಪಾಯಿ ಅವ್ರು ಕಟ್ಟಬೇಕಾಗಿದೆ ಗಿರಿಯಪ್ಪ ಅಂಡ್ ಕಂಪನಿಯವರು. ಮತ್ತು ನಾನೇನ್ ಹೇಳ್ತೀನಿ ಅಂದ್ರೆ, ಗಿರಿಯಪ್ಪ ಇದು ಕೊನೆ ಒಬ್ಬರೇ ಅಂತ ಅವ್ರು ತೋರಿಸಿದ್ದಾರೆ, ಹೊಣೆ ಅಲ್ಲ. ಇದಕ್ಕೆ ಚೆಕ್ ಡ್ರಾ ಮಾಡಿರೋರು ವೆಂಕಟೇಶ್. ಚೆಕ್ ಡ್ರಾ ಮಾಡಕ್ ಮುಂಚೆ ಎಲ್ಲ ಆಡಳಿತ ಮಂಡಳಿಯವ್ರಿಗೆ ತಿಳಿಸಿ, ಈಗ 7 ಜನ ಸೈನ್ ಹಾಕಿದ್ರು, ಉಳಿದವರಿಗೆ ತಿಳಿಸಿ ಅವರಿಂದ ಅದು ಇದು ಮಾಡಿ ಆ ಕೆಲಸ ಮಾಡಬೇಕು. ಅದು ಸಾಧ್ಯ ಇಲ್ಲ, ಯಾಕೆಂದ್ರೆ ಬೈಲಾದಲ್ಲಿ ಅವಕಾಶ ಇಲ್ವಲ್ಲ ಹಣ ಕೊಡಕ್ಕೆ. ಸಾರ್ವಜನಿಕ ಹಣನ
ತನ್ನ ಅಭಿವೃದ್ಧಿಗೆ ಬಳಸ್ಕೋಬೋದೇ ವಿನಃ ಬೇರೆ ಯಾರಿಗೂ ಬಳಸಕ್ ಬರೋದಿಲ್ಲ. ಅದರಿಂದ ಇದು ಅಕ್ರಮ. ಅದರಿಂದ ಅವ್ರಿಗೆ 5 ಲಕ್ಷ ಬರಬೇಕಾಗಿದೆ. ಆಮೇಲೆ ಅದಕ್ಕೆ ಅವರ ಡ್ರಾ ಮಾಡಿದ ದಿನಾಂಕದಿಂದ ಇಲ್ಲಿವರೆಗೆ 15 ಲಕ್ಷ ಬಡ್ಡಿ ಬರಬೇಕು ಅಂತ ತೋರಿಸಿದ್ದಾರೆ. ಮತ್ತೆ ತನಿಖಾ ವರದಿಯಿಂದ ಇಲ್ಲಿಯ ತನಕ ಬಡ್ಡಿ ಒಂದು ಅಂದಾಜು ಒಂದು 3 ಲಕ್ಷ ರೂಪಾಯಿ ಬರಬೇಕು ಅಂತ ಇದೆ, ಇನ್ನ ಜಾಸ್ತಿ ಬರ್ಬೋದು. ಅದ್ರ ಜೊತೆಗೆ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಸಂಸ್ಥೆಯಲ್ಲಿ ಏನೇನು ಹಣ ಬರ್ತದೆ ಪ್ರತಿದಿನ, ಏನು ಕಿಟ್ಟಿ ಆಗ್ಬೋದು, ಬಾರ್ನಿಂದ ಆಗ್ಬೋದು, ಅಥವಾ ಮೇಲೆ ಕೊಠಡಿಗಳಿಂದ ಆಗ್ಬೋದು, ಈ ಬಂದಂತ ಹಣ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಉಳ್ಕೊಂಡಿರ್ತದೆ. ಅದು ಬೆಳಿಗ್ಗೆ ಬ್ಯಾಂಕ್ ಕಟ್ಟೋದು ವಾಡಿಕೆ. ಇವರು ಬ್ಯಾಂಕಿಗೆ ಕಟ್ಟಿಲ್ಲ. ಸುಮಾರು ಬಂದಿದ್ದ ಹಣನ ಈ ಏನು ಇದಕ್ಕೆ ಯಾರು ಹೊಣೆ? ಕ್ಯಾಶ್ ಇನ್ ಹ್ಯಾಂಡ್ಗೆ ಹೊಣೆ ಖಜಾಂಚಿಯವರು. ಖಜಾಂಚಿಯವರು ಕೆಲಸ ಮಾಡ್ಬೇಕಾಗಿರೋದು. ಖಜಾಂಚಿಯವರು ಇಲ್ಲಿ ತಪ್ಪಿಸ್ಕೊಳಕ್ ಸಾಧ್ಯತೆ ಇಲ್ಲ. ಇದ್ರ ಮೇಲೆ ನಾವೇನ ತನಿಖೆ ವರದಿ ಮೇಲೆ ಏನು ಡೆಪ್ಟಿ ರಿಜಿಸ್ಟ್ರಾರ್ ಮುಂದೆ ಕೇಸ್ ಹಾಕಿ ಅವ್ರ ಮೇಲೆ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡುವಂತ ಅಧಿಕಾರ ನಮ್ಗಿತ್ತು. ಆದ್ರೆ ನಮ್ಮ ಮಾಧವ ಸ್ವಾಮಿ ಅವರು, ಸರ್ ಇದರಲ್ಲಿ ಬೇಡ, ಕೆಲವರೆಲ್ಲ ಒಳ್ಳೆ ಜನ ಇದ್ದಾರೆ, ಅವ್ರಿಗೆಲ್ಲ ವಿಷಯ ಗೊತ್ತಿಲ್ಲ, ಇದರಲ್ಲಿ ಕಾರ್ಯದರ್ಶಿ ಮತ್ತು ಟ್ರೆಸರ್ ಮಾತ್ರ ಮಾಡೋರೆ, ನಾವು ಕೇಸ್ ಹೋಗಕ್ ಬೇಡ, ಅವ್ರನ್ನೆಲ್ಲ ಅವಮಾನ ಅಧ್ಯಕ್ಷರಿಗೆ ಅವಮಾನ ಮಾಡೋದು ಬೇಡ, ಇದನ್ನೆಲ್ಲ ನಾವೇನು ತರಬಾರ್ದು ಅನ್ನೋ ಒಂದು ಮನೋದಯದಿಂದ ಇಲ್ಲಿವರೆಗೂ ಕೇಸ್ ಹಾಕಿಲ್ಲ. ಇಷ್ಟು ಮಾಡಿದ್ರೆ ಕೇಸ್ ಹಾಕಕ್ಕೆ ದೊಡ್ಡ ವಿಚಾರ ಇತ್ತಾ? ಅವ್ರ ಮುಂದೆ ಒಂದು ಕೇಸ್ ಮಾಡಕ್ ದೊಡ್ಡ ವಿಚಾರ ಆಗಿರಲಿಲ್ಲ. ಆದ್ರಿಂದ ಮತ್ತೊಮ್ಮೆ ತಿಳಿಸಿದ್ದೀವಿ, ಇವರೆಲ್ಲ ಕ್ಯಾಶ್ ಇನ್ ಹ್ಯಾಂಡ್ ಒಂದು ಎಷ್ಟು ಉಳಿಸ್ಕೊಂಡವ್ರೆ ಅಂದ್ರೆ ನೋಡಿ, ಅಧ್ಯಕ್ಷರ ಹೆಸರಿನಲ್ಲಿ ಸುಮಾರಲ್ಲ ಖಚಿತ 41,40,404 ರೂಪಾಯಿ ಬರಬೇಕು ಅಂತ ತೋರಿಸಿದ್ದಾರೆ. ಗಿರಿಯಪ್ಪ ಮಾಜಿ ಕಾರ್ಯದರ್ಶಿಯು ಕೊಠಡಿ ಸಂಖ್ಯೆ 100ರಲ್ಲಿ 1 ವರ್ಷಗಳ ವಾಸ್ತವ್ಯ ಹೂಡಿದ್ದಾರೆ. ಮೇಲೆ 1 ವರ್ಷ ವಾಸ್ತವ್ಯ ಹೂಡಿದ್ದಾರೆ. ಅದಕ್ಕೆ ಅವರು 1,250 ರೂಪಾಯಿ ಏನೋ ಪ್ರತಿ ಮೆಂಬರ್ ಇಂದ ತಗೊಳ್ತಾರೆ ಒಂದ್ ದಿವಸಕ್ಕೆ ಅಂತ. ಆದ್ರೆ ಇವರು 1 ವರ್ಷದಿಂದ ಮಾಡಿ ಸುಮಾರು 2,50,000 ರೂಪಾಯಿ ಬಾಕಿ ನಿಲ್ಸ್ಕೊಂಡಿದ್ದಾರೆ ಅಂದಾಜು ಇದಕ್ಕೆ. ಅದಕ್ಕೇನು ಬಡ್ಡಿ ಗಿಡ್ಡಿ ಏನು ನಾವು ಲೆಕ್ಕ ಹಾಕಕ್ ಹೋಗಿಲ್ಲ. ಆಮೇಲೆ ಅಂತರವರು ಸುಮಾರು 11 ಲಕ್ಷ ಚಿಲ್ಲರೆ ಬಾಕಿ ಉಳಿಸ್ಕೊಂಡಿದ್ರು. ಅದರಲ್ಲಿ 5 ಲಕ್ಷ ಅವ್ರ ಹಣ ಕಟ್ಟಿದ್ದಾರೆ. ಇನ್ನು 6,64,000 ರೂಪಾಯಿ ಏನೋ ಕಟ್ಟಬೇಕು ಅಂತ ಇದು ಆಡಿಟ್ ವರದಿಲಿ ತೋರಿಸಿದ್ದಾರೆ. ಮತ್ತೆ ಸ್ವಾಮಿಕಾಂತ್ ಅವನು ಕ್ಯಾಶಿಯರ್, ಅವನಿಗೆ ಒಂದು ಆರ್ಡರ್ ಕೊಟ್ಟಿಲ್ಲ, ಒಂದು ಕ್ಯಾಶಿಯರ್ ಅಂತ ಒಂದು ಇದನ್ನು ಕೊಟ್ಟಿಲ್ಲ, ಅಟೆಂಡೆನ್ಸ್ ಇಟ್ಟಿಲ್ಲ, ಪೇಮೆಂಟ್ ಬುಕ್ಕು ಇಲ್ಲ. ಇದಕ್ಕೆ ಅವರಿಂದ ಬರ್ಬೇಕು ಸ್ವಾಮಿ ಅಂತ ಹೇಳ್ತಾರೆ. ಅಲ್ಲ 9,21,811 ಸ್ವಾಮಿಕಾಂತ್ ಅವ್ರದ್ದು. ಶಿವಕುಮಾರ್ ಬಾರ್ ನೌಕರ 4,11,580 ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಸ್ವಾಮಿ, ಆ ಬಾರ್ ನೌಕರ ಅವನು ಬಾರ್ ಕ್ಯಾಶಿಯರ್ ಪ್ರತಿದಿನ ಅವನ ಕಲೆಕ್ಟ್ ಆದಂತ ಕೆಲಸನ ಹಣನ ವಸೂಲಿ ಮಾಡೋ ಕರ್ತವ್ಯ ಟ್ರೆಸರದ್ದಾಗಿರ್ತದೆ. ನಾಳೆ ಕಟ್ಟಬೇಕಾಗಿದ್ದ ಕರ್ತವ್ಯ ಅವ್ರದ್ದಾಗಿರ್ತದೆ. ಕಟ್ಟಬೇಕು ಅಥವಾ ಬೇರೆ ಎಂಪ್ಲಾಯಿಂದ ಕಳಿಸಿ ಚಲನ್ ನೋಡಿ ಅದನ್ನ ಮಾಡ್ಬೇಕಾಗಿತ್ತು. ಇವ್ರು ಮಾಡಿಲ್ಲ. ಈ ಲೋಪ. ಈಗ ಅವ್ನ ಬಾರ್ ನೌಕರ ಎಲ್ಲ ಹೊರಟೋಗಿದ್ದಾನೆ, ಅವನಿಂದ ಹೆಂಗ್ ವಸೂಲಿ ಮಾಡೋದು ಅವನಿಗೆ? ಯಾಕೆಂದ್ರೆ ಈ ಸಂಸ್ಥೆಯಿಂದ ಯಾವುದೇ ಇದನ್ನ ಕೊಟ್ಟಿಲ್ಲ, ಆರ್ಡರ್ ಕೊಟ್ಟಿಲ್ಲ, ಎಂಪ್ಲಾಯ್ ಅಂತ ಇದನ್ನ ಮಾಡಿಲ್ಲ. 11,000 ಒಂದ್ ದಿವಸದ ಇದು ದುಡ್ಡಲ್ಲ ಅದು. ಇವ್ರು ಲೆಕ್ಕನೇ ನೋಡಿಲ್ಲ. ಯಾರು ಏನ್ ಲೆಕ್ಕ ನೋಡ್ತಾರೆ ಏನ್ ಗೊತ್ತಿಲ್ಲ. ಯಾಕೆಂದ್ರೆ ಇವರು ಲೆಕ್ಕನ ಹಣದನ್ನ ಬಾಚ್ಕೊಂಡು ಹೋಗೋದೇ ಇವರ ಕಾರ್ಯದರ್ಶಿ ಮತ್ತು ಇವರು ಟ್ರೆಸರರ್ ಕೆಲಸ. ಇದನ್ನೆಲ್ಲ ನೋಡಿದ್ರೆ ಒಬ್ಬ ಕಾರ್ಯದರ್ಶಿ ತನ್ನ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ನೋಡಿದ್ರೆ ಇದೆಲ್ಲ ಅವ್ನ ಬಾರ್ ನೌಕರ ಆಗ್ತಿಲ್ಲ, ಅವ್ರ ಮೇಲೆ ಆಕ್ಷೇಪ ಆಗ್ಬೋದು. ಇವೆಲ್ಲ ಪ್ರಕರಣಗಳನ್ನ ಈ ಹಣ ಬರಬೇಕಾಗಿದೆ. ಅದೆಲ್ಲ ಅಧ್ಯಕ್ಷರು ಗಮನ ಇಟ್ಟು ನೋಡ್ಬೇಕಾಗಿತ್ತು. ಆ ಅಧ್ಯಕ್ಷರು ಏನ್ ಮಾಡಿದ್ರು, ನಾವು ಇವರಿಬ್ರು ಇದ್ದಾರೆ ಎಲ್ಲ ನೋಡ್ಕೊಳ್ತಾರೆ ಅನ್ನೋ ಒಂದು ಏನು ಬೇಜವಾಬ್ದಾರಿಯಿಂದ, ತಪ್ಪಿಲಿಬಿಡಿ ಬೇಜವಾಬ್ದಾರಿ ಅನ್ನೋ ಪದ ನಾನು ಅವ್ರ ಮೇಲೆ ಉಪಯೋಗಿಸಲ್ಲ. ಆದ್ರೆ ಕರ್ತವ್ಯದಲ್ಲಿ ಲೋಪದಿಂದ ಈ ರೀತಿ ಆಗಿದೆ. ದಯಮಾಡಿ ನಾವು ಯಾವ ವದಂತಿ ನೀಡಲ್ಲ. ಸಂಸ್ಥೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಏನಾಗಿದೆ ಅನ್ನೋದಕ್ಕೆ. ಸ್ವಾಮಿ, ಸಂಬಳಗಾರರ ಹೆಸರಲ್ಲಿ ಪ್ರತಿ ತಿಂಗಳು 50,000 ರಿಂದ 60,000 ರೂಪಾಯಿ ಹೆಚ್ಚಿಗೆ ಪಾವತಿ ಮಾಡಿದ್ದಾರೆ. ಒಂದು ತಿಂಗಳಿಗೆ 50,000 ಅಂದ್ರೆ 12 ತಿಂಗಳಿಗೆ 6 ಲಕ್ಷ. 6 ಲಕ್ಷ ಅಂದ್ರೆ 20 ವರ್ಷ ಆದ ಅವಧಿ 1,20,00,000 ಬರೀ ಸಂಬಳದಿಂದ ಎಂಪ್ಲಾಯೀಸ್ ಇಂದ ಅಂತ ಮಾಡವ್ರೆ. ಯಾಕೆಂದ್ರೆ ಅವ್ರಿಗೆ ಸಂಬಳ ಕೊಟ್ಟಿದೀವಿ, ಎಲ್ಲೂ ಚಲನ್ ವೋಚರ್ಸ್ ಇಲ್ಲ, ಅದು ಪೇಮೆಂಟ್ ಪುಸ್ತಕ ಇಲ್ಲ ಯಾರು ಕೊಟ್ಟಿದ್ದೀವಿ ಅಂತ, ಅವ್ರ ಹೆಸರು ಇಲ್ಲ.
ವೋಚರ್ನಲ್ಲಿ ಸಂಬಳ ಪಾವತಿ ಚೆಕ್ ಮುಖಾಂತರ ಕೊಡಲಾಗಿದೆ ಅಂತ ಬರುತ್ತೆ. ಇದೆಲ್ಲ ಲೋಪ ಅಲ್ವಾ ಸ್ವಾಮಿ? ಇದೆಲ್ಲ ವದಂತಿನ? ನೀವೆಲ್ಲ ಯೋಚನೆ ಮಾಡಿ. ನಮ್ಗೇನು ನೀವು ಅಕಸ್ಮಾತ್ ಏನೋ ಓಟು ಹಾಕಿ ನಮ್ಮನ್ನ ಗೆಲ್ಲಿಸ್ತಿದ್ರು ಸರಿ, ನಾವು ವದಂತಿ ಅಂತ ನಾವು ಹೇಳೋದಕ್ಕೆ ನಾವು ಸರಿ ಅವರು ಒಪ್ಕೊಳ್ಳಲ್ಲ ನಾವು ವದಂತಿ ಅಂತ. ಅವರ ಕರ್ತವ್ಯನ ಸರಿಯಾಗಿ ಮಾಡಬೇಕಾಗಿತ್ತು, ಅಧ್ಯಕ್ಷರು ಮಾಡಿಲ್ಲ. ಇದು ವದಂತಿ, ನಮ್ಗೆ ತಂಡಕ್ಕೆ ಓಟ್ ಹಾಕ್ತೀನಿ ಅನ್ನೋದು ಅವರು ಸಮಂಜಸ ಅಲ್ಲ ಅಂತ ನಾನು ಹೇಳ್ತೀನಿ. ಅಧ್ಯಕ್ಷರಿಗೆ ನಾನು ಕೇಳಿದೆ, ಅಧ್ಯಕ್ಷರು ನಾಮಿನೇಷನ್ ಮಾಡೋ ದಿವಸ ನಾನು ಕೇಳಿದೆ, ಇದು ಸ್ಕ್ರೂಟಿನಿ ದಿವಸ, ಸರ್ ನೀವು ಕರೆಕ್ಟ್ ಆಗಿದ್ರೆ ಒಂದು ವೇಳೆ ನನ್ನಂತೆ ಅವ್ರನ್ನೇ ಜೊತೆಲಿ ಇಟ್ಕೊಂಡಿದ್ರೆ ನೀವು ಈ ಅವಮಾನಕ್ಕೆ ಇದಕ್ಕೆ ನಾವು ಆಸ್ಪದ ಕೊಡ್ತಿರ್ಲಿಲ್ಲ. ನಿಮ್ ಕೈ ಕಾಲದಾದ್ರೂ ಹಿಡಿದು ಸ್ವಾಮಿ ಸತ್ಯವಾಗಿ ನಡೆಯೋಣ, ಬೇಡ ಈ ದುಡ್ಡು ಬೇಡ, ಲೆಕ್ಕ ಸರಿಯಾಗಿಡೋಣ ಅಂತ ನಾನು ಮಾರ್ಗದರ್ಶನ ನೀಡಿ, ಒಬ್ಬ ಕಾರ್ಯದರ್ಶಿಯಾಗಿ ಮಾರ್ಗದರ್ಶಿಸಿ ತಂದೆ ಸಮಾನದಲ್ಲಿ ಅವ್ರು ನೋಡಿ ಅವ್ರನ್ನ ಒಳ್ಳೆ ಹೆಸರನ್ನ ಇಡೀ ಕರ್ನಾಟಕದಲ್ಲಿ ಏನ್ ಹೆಸರಿದೆ ಅವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ನಾನು ಮಾಡ್ತಾ ಇದ್ದೆ. ಇದು ಸತ್ಯ. ಯಾಕೆಂದ್ರೆ ನಾನು ಕೆಲಸ ಮಾಡಿದಂತ ಸಂಸ್ಥೆಯಲ್ಲಿ KS ಆಫೀಸರ್ ತಮ್ಮಣ್ಣವ್ರನ್ನ ಅದೇ ರೀತಿಯಲ್ಲಿ, ಯಾಕೆಂದ್ರೆ ಅವ್ರಿಗೆ ಅಕೌಂಟ್ ಗೊತ್ತಿರಲಿಲ್ಲ, ಅಡ್ಮಿನಿಸ್ಟ್ರೇಟರ್ ಗೊತ್ತಿತ್ತು. ಅವರು ಬ್ಯಾಂಕ್ ಓಪನ್ ಮಾಡಿದ್ಮೇಲೆ ಆ ಉನ್ನತಕ್ಕೆ ಮಾಡಿ 200 ಕೋಟಿಯಷ್ಟು ವಹಿವಾಟು ನಡೆಸ್ತಾ ಇದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೊತ್ತು ಬೇರೆ ಯಾವುದೋ ಉದ್ದೇಶ ನನಗಿಲ್ಲ. ಏನು ನಾನು ಸಣ್ಣ ಉದಾಹರಣೆ ಸಂಬಳದ ಹೇಳಿದ್ದೀನಿ. ಇನ್ನ ಹಲವಾರು ಖರ್ಚುಗಳನ್ನ ಹಾಕಿದ್ದಾರೆ, ಹಲವಾರು ಖರ್ಚಿನ ಅದನ್ನ ನೆಕ್ಸ್ಟ್ ಒಂದ್ ವೇಳೆ ನೀವು ಗೆಲ್ಸಿದ್ದೆ ಆದ್ರೆ ಆ ತನಿಖೆ ಮಾಡಿ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಚಲನ್ಗಳೆಲ್ಲ ತೆಗೆದು ವೋಚರ್ಸ್ಗಳೆಲ್ಲ ಕಳೆದ ಮಾಡಿ ಅದನ್ನ ಓಪನ್ ಮಾಡಿ ಎಷ್ಟೆಷ್ಟು ನಿಮಗೆ ಖರ್ಚುಗಳನ್ನ ಹಾಕಿದ್ದಾರೆ ಏನೇನ್ ಲೆಕ್ಕ ಅಂತ ಕೊಟ್ಟು ಸರ್ವಸಭೆಯಲ್ಲಿ ಮಂಡಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಆವಾಗ ನೀವೇನು ಅದನ್ನ ಮೇಲೆ ಆಕ್ಷನ್ ತಗೊಳ್ತೀರೋ ತಗೊಳ್ಳಿ, ನಿಮ್ಮ ಅನುಮತಿ ಮೇಲೆ ಏನ್ ಕ್ರಮ ತಗೊಳ್ತಾರೋ ತಗೊಳ್ಳಿ. ಇದು ವದಂತಿ ಅಲ್ಲ, ಇದು ಸತ್ಯ. ಮತ್ತೆ ಕೊನೆಯದಾಗಿ ಏನ್ ಹೇಳೋದಂದ್ರೆ, ಕೆಲವರೆಲ್ಲ ಏನು ಸಂಸ್ಥೆ ಚುನಾವಣೆ ಇದರಲ್ಲಿ ನಮ್ಗೇನು ದುಡ್ಡು ಬರಲ್ಲ, ಏನು ಬರಲ್ಲ, ಬರೋದು ಇದಿಲ್ಲ. ಸಂಸ್ಥೆಯ ಸದಸ್ಯರು ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಅವ್ರಿಗೆ ಯಾರಿಗೋ ಅಮಿಷಗಳಿಗೆ ಕೊಟ್ಟು ಯಾವುದೋ ಏನನ್ನ ಕೊಟ್ಟು ಓಟ್ ಹಾಕ್ಸ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಭಾವನೆಯಲ್ಲಿ ಕೆಲವರು ಇದ್ದಾರೆ. ಕೆಲವರು ಹಂಚ್ತಾ ಇದ್ದಾರೆ. ಹಂಚಿದ ವಿಚಾರನ ನನ್ನ ಮನೆಗೂ ಬಂದಿದೆ. ಇವತ್ತು ನನ್ನ ಪತ್ನಿ ಹೇಳಲು ಫೋನ್ ಮಾಡಿ ನಾನು ಯಾವುದೋ ಒಂದು ಗಿಫ್ಟ್ ಬಾಕ್ಸ್ ಬಂದಿದೆ ಅಂತ, ಅದನ್ನ ನಾನು ಚುನಾವಣಾಧಿಕಾರಿ ಅವ್ರಿಗೆ ಮುಂದೆ ತರ್ತೀನಿ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳೋದೇನೆಂದ್ರೆ, ವದಂತಿಗಳಿಗೆ ಇದು ವದಂತಿಗಳಲ್ಲ, ಇದು ಸತ್ಯ. ಮತ್ತೆ ಚುನಾವಣೆ ಅಮಿಷಗಳಿಗೆ ತಾವ್ಯಾರು ಬಲಿಯಾಗಬೇಡಿ. ಯಾಕಂದ್ರೆ ಸಂಸ್ಥೆ ಚೆನ್ನಾಗಿದ್ರೆ ಅಮಿಷಗಳು ಕೊಡೋರು ಅವರು ಯಾವ ಉದ್ದೇಶದಿಂದ 5 ರಿಂದ 10 ಲಕ್ಷ ಇವೆಲ್ಲ ಖರ್ಚು ಮಾಡಿ ಅಮಿಷಗಳು ಕೊಡ್ತಾರೆ. ಅವ್ರು ಒಂದ್ ವೇಳೆ ಅವರು ನಾನು ಗೆದ್ದಲೇಬೇಕು, ನಾನು ಏನೇ ಬದಲೇಬೇಕು ಅಂತ ಅಂದವರು ಅದೇ ಅವ್ರು ಬಂದ ಕೆಲಸನ ಅವ್ರ ಇದೇ ಲೂಟಿ ಮಾಡೋ ಕೆಲಸ ಆಗಿತ್ತು. ಆದ್ರಿಂದ ಅಮಿಷಗಳಿಗೆ ಬಡ್ಡಿ ಮಾಡಿ ಅವರು ಹೇಳ್ಬೇಕಾಗಿತ್ತು, ತಮ್ಮ ಸಾಧನೆಗಳು ಮಾಡಿ ನಮ್ಗೆ ಕೆಲಸ ಮಾಡಿ ಅಂತ ಹೇಳಿದ್ರಿ. ಆಮೇಲೆ ಕೊನೆಯದಾಗಿ ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಸ್ವಾಮಿ ಕಳೆದ 1 ವರ್ಷದಿಂದ ನಮ್ಮ ಏನ್ ಕ್ಲಬ್ಬಿನ ರೈಡ್ ಆಯ್ತು ಪೊಲೀಸ್ನವರಿಂದ. ಇಡೀ ಹಿಸ್ಟ್ರಿಯಲ್ಲಿ ನಮ್ಮ ಕ್ಲಬ್ಬು ರೈಡ್ ಮಾಡಿದವ್ರು ಇಲ್ಲ. ಪೊಲೀಸ್ನವ್ರು ಏಕಾಏಕಿ ಬಂದು ರೈಡ್ ಮಾಡಿ, ನಾವು ಕೂಡ ನಾವು ಪ್ಲೇಯಿಂಗ್ ಆಡ್ತಾ ಇದ್ದೆ. ಆವಾಗ ಬಂದವರು ರೈಡ್ ಮಾಡಿ ಪೊಲೀಸ್ನವರು ಒಂದು 15 ಜನ ಬಂದವರು ಕ್ಯಾಶಿಯರ್ಗೆ ನೇರವಾಗಿ ಹೊಡೆದ್ರು. ಒಬ್ಬ ACP ಚಂದನ್ ಅಂತ ಅವ್ರು ಹೊಡೆದ್ರು. ನಾನು ನಮ್ನೆಲ್ಲ ಹೋಗಿ ಅಂತ ಕಳಿಸಿದ್ರು, ನಾವೆಲ್ಲ ಹೋಗ್ಬೋದಾಗಿತ್ತು ಎದುರ್ಕೊಂಡು. ಆದ್ರೆ ನಾನು ಒಬ್ಬ ಹೋರಾಟಗಾರ ಮತ್ತು ಸತ್ಯನಿಷ್ಠೆಯಿಂದ ಬಾಳದವನು. ಯಾಕೆಂದ್ರೆ ಮೋಸಕ್ಕೆ ಮಾಡಿದ್ರೆ ನಾವು ಎದುರ್ಕೋಬೇಕಾಗಿತ್ತು. ನಾವೇನು ಮಾಡಿಲ್ಲ. ನಾವು ಕ್ಲಬ್ ಇರೋದೇ ಆಟ ಆಡಕ್ಕೆ. ಸುಳ್ಳ್ಯಾಕೆ ಹೋಗೋದು ಏನಕ್ಕೆ? ಕೆಲವರು ಮದ್ಯಪಾನ ಮಾಡಕ್ ಬರ್ತಾರೆ, ಕೆಲವರು ಆಟ ಆಡಕ್ ಬರ್ತಾರೆ, ಸೆಟ್ಲ್ಗೆ ಬರ್ತಾರೆ, ಒಬ್ಬೊಬ್ಬರು ಒಂದೊಂದು ಇದಕ್ಕೆ ಬರ್ತಾರೆ. ಆದ್ರೆ ನಾವು ಬಂದಿದ್ದು ಕಾರ್ಡ್ ಆಡಕ್ಕೆ ಅಂತ ಬಂದಿದ್ದೆ. ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದಾಗ ನಾನು ಅವ್ರನ್ನ ಚಂದನ್ ಕೇಳಿದೆ, ಸರ್ ತಾವು ತಪ್ಪು ಮಾಡ್ತಾ ಇದ್ರಿ, ಇದು ಕ್ಲಬ್ಬು, ನೀವು ಬರಂಗೆ ಇರ್ಲಿಲ್ಲ, ನೀವು ಯಾವ ರೀತಿ ನೀವು ಬಂದ್ರ ಅಂತ ಹೇಳಿದ್ರೆ ನನ್ನ ಮತ್ತೆ 6 ಜನನ್ನ ಸೇರಿಸಿ ನನ್ನ ಕರ್ಕೊಂಡು ಹೋಗಕ್ ಮಾಡಿದ್ರು. ನಾವು ಕ್ಯಾಶಿಯರ್ಗೆ ಹೊಡೆದಾರ ಅಂತ ನಾನು ಕೇಳಿದೆ ಅಷ್ಟೇ. ಅದರಿಂದ ಈ ಬಂದ್ರು ಗಿರಿಯಪ್ಪನವ್ರು ಅವತ್ತು ಇರ್ಲಿಲ್ಲ ಅಲ್ಲಿ. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ನಮ್ಮ ಮುಂದೆನೆ ಬಂದವರು ಅವ್ರಿಗೆ ಬೇಕಾದ ಇಬ್ಬರನ್ನ ದಯಾನಂದ್ ಮತ್ತು ಕೃಷ್ಣಮೂರ್ತಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಹತ್ರ ನಮ್ನ ಅಟ್ಲೀಸ್ಟ್ ಮಿನಿಮಮ್ ಆದ್ರೂ ಸಂತೈಸಲಿಲ್ಲ. ಸರ್ ನಾನೆಲ್ಲ ಇದ್ದೀನಿ, ನಾನು ಕಾರ್ಯದರ್ಶಿ, ಆ ಸಂಘದಲ್ಲಿ ಇವತ್ತೇನೋ ತೊಂದರೆ ಆಗಿದೆ, ಪೊಲೀಸ್ ನಾನಿದ್ದೀನಿ, ನಿಮ್ನೆಲ್ಲ ಬಿಡಿಸ್ತೀನಿ,
ಹೆದರ್ಕೋಬೇಡಿ ಅಂತ ಒಂದು ಆಶ್ವಾಸನೆ ನೋಡ್ಲಿಲ್ಲ. ಕೊನೆಗೆ 12 ಗಂಟೆ ಇತ್ತು. ನಾನು ಯಾವುದೋ ನನಗೆ ಬೇಕಾದಂತ ಇನ್ಫ್ಲೂಯೆನ್ಸ್ ಮುಖಾಂತರ ಫೋನ್ ಮಾಡಿಸಿದಾಗ ಅವ್ರು ನಮ್ಮ ಮಾತ್ರ ಪಿಕ್ ಮಾಡಿ ಈ ಜಯಂದು ಕೃಷ್ಣಮೂರ್ತಿಯವ್ರನ್ನ ಬಿಡಕ್ಕೆ ಇದು ಮಾಡಿದ್ರು. ಕೊನೆಗೆ ನಾವು ಇದಾಯ್ತು, ನಮ್ಮನ್ನೆಲ್ಲ ಸೇರಿಸಿ ಇಲ್ಲಿವರೆಗೂ ನಾವು ಕೋರ್ಟ್ ಅಲಿತಾ ಇದ್ದೀವಿ. ಇದು ನಾನು ತಪ್ಪು ಮಾಡಿದ್ದಲ್ಲ, ನನ್ನ ಸಿಬ್ಬಂದಿಗೆ ಹೊಡೆದಿಟ್ಟಿಗೆ ನಾನು ಕೇಳಿ. ಯಾಕೆಂದ್ರೆ ನಾನು ಒಬ್ಬ ಕೆಲಸಗಾರನಾಗಿ ಸಂಸ್ಥೆ ಕೆಲಸ ದುಡಿದಿರೋದ್ರಿಂದ ಆ ಸಿಬ್ಬಂದಿಗೆ ನೆರವಿಗೆ ಬಂದೆ ನಾನು. ಆದರೆ ಇಲ್ಲಿ ಪೊಲೀಸ್ನವ್ರು ಏನ್ ಹೇಳ್ತಾರೆ, ಅಲ್ಲಿ ಸ್ವಾಮಿ ನಮ್ಗೆ ಈ ಇನ್ಫ್ಲೂಯೆನ್ಸ್ ಮುಖಾಂತರ ಕೇಳಿದಾಗ ಪೊಲೀಸ್ನವ್ರು ಏನ್ ಹೇಳ್ತಾರೆ, ಅಲ್ಲಿ ನಡೆದಿರೋದು ನಿಮ್ಮ ಕ್ಲಬ್ನ ರೈಡ್ ಮಾಡಕ್ ಬಂದಿದ್ದು, ನಾವು ಈ ಕಾರ್ಡ್ ಆಡ್ತಾರೆ ಅಂತ ಅವ್ರನ್ನ ರೈಡ್ ಮಾಡಕ್ ಅವ್ಯವಹಾರ ನಡೀತಾ ಇದೆ, ಇಲ್ಲಿ ಅವ್ಯವಹಾರ ನಡೀತಾ ಇದೆ. ತಿಳ್ಕೊಳ್ಳಿ ನೀವೇನು ಅವ್ಯವಹಾರ ಅಂತ. ಅದು ತಿಳ್ಕೊಳ್ಳಿ ದಯವಿಟ್ಟು. ನಾನು ಬಿಡಿಸಿ ಹೇಳಕ್ಕಿಲ್ಲ. ಇದನ್ನೆಲ್ಲ ಅಥಾರಿಟಿ ಮಾಡಕ್ ಆಯ್ತಿರ್ಲಿಲ್ವಾ? ಮೇಲ್ಗಡೆ ರೂಮ್ ಮೇಲೆ ಕಾರ್ಯದರ್ಶಿಯವರು ಇದು ವಾಸ್ತವ ಹೊಡಿದ್ರು, ಅವ್ರ ಗಮನಕ್ಕೂ ಬಂದಿಲ್ವಾ ಇದು? ಇದರಿಂದ ನಾವ್ ಯಾವ ವದಂತಿನೂ ಇಲ್ಲ. ದಯಮಾಡಿ ನಮ್ಮ ತಂಡನ ಮಾಧುಸ್ವಾಮಿ ಮತ್ತು ಪ್ರಶಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಸ್ಪರ್ಧಿಸುವ ನಮ್ಮ ತಂಡದ 12 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ. ದಯಮಾಡಿ ನಿಮ್ಗೆ ಒಳ್ಳೆ ನಾವು ಪ್ರಣಾಳಿಕೆಯಲ್ಲಿ ಮತ್ತೆ ಏನ್ ಹೇಳಿದೀವಿ ಅದನ್ನ ಈಡೇರಿಸ್ತೀವಿ, ಮತ್ತೆ ಎಲ್ಲ ಲೆಕ್ಕಪತ್ರಗಳನ್ನು ಸರಿ ಮಾಡ್ತೀವಿ. ಇದ್ರ ಸತ್ಯ. ದಯಮಾಡಿ. ಮತ್ತೆ ಅಧ್ಯಕ್ಷರು ಕೂಡ ಸಹ ಅಕಸ್ಮಾತ್ ಏನೋ ಇವರು ವಜಾಗೊಂಡಿದ್ದಾರೆ ಅದೆಲ್ಲ ಇದೆ. ಆದ್ರೆ ಗೌರವಪೂರ್ವಕವಾಗಿ ನಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಅವರು ಸಂಸ್ಥೆನ ಕಟ್ಟಿರೋದ್ರಿಂದ, ಬೆಳೆಸಿರೋದ್ರಿಂದ, ಈ ಮಂಟಪ ಕಟ್ಟಿರೋದ್ರಿಂದ ಅವರು ದಿನಾನು ಕೂಡ ನಾವು ಬಂದ್ರೆ, ಒಂದ್ ವೇಳೆ ನಾವು ಬಂದ್ರೆ ಅವ್ರು ಗೌರವಪೂರ್ವಕವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ನೋಡ್ತೀವಿ. ನಾವು ಅವ್ರ ಬೇರೆಯವರು, ನಾವು ಅಧ್ಯಕ್ಷರು, ನಾವು ಸೆಕ್ರೆಟರಿ ಅಂತ ಅವ್ರನ್ನ ಯಾವತ್ತೂ ಹೀಯಾಳಿಸಿ ನೋಡೋದಿಲ್ಲ. ಇದೊಂದು ಸತ್ಯ. ಅವರು ಮತ್ತೆ ನಾವು ಅವ್ರ ವಿಶ್ವಾಸ ಗಳಿಸಿ ನಾವು ಅವರು ನಮ್ಮ ತಂಡಕ್ಕೆ ಬರಬೇಕು, ಆ ರೀತಿ ನಾವು ಅವ್ರನ್ನ ಮಾಡ್ತೀವಿ. ಇದು ಸತ್ಯ. ಅಧ್ಯಕ್ಷರು ಯಾಕೆಂದ್ರೆ ಅವರು ಗುಣವಂತ ವ್ಯಕ್ತಿ, ಅವರು ಯಾವುದೇ ಇದಿಲ್ಲ. ಈ ಯಾವ ಅಮಿಷಗಳಿಗೆ ಬಲಿಯಾಗಿ ಹಿಂಗಾಗಿದ್ದಾರೆ, ಅದು ಅಷ್ಟು ಬಿಟ್ರೆ. ಈಗ ಚುನಾವಣೆ, ನಮ್ಗೊಂದು ಅವಕಾಶ ಮಾಡಿ ಕೊಡಿ. ಇಷ್ಟೆಲ್ಲ ಆಗಿದ್ರು ನಮ್ಗೊಂದು ಅವಕಾಶ ಮಾಡಿ. ಮತ್ತೆ ಅಕೌಂಟ್ಸ್ ಮಾಡಲ್ಲ ಅವರು ಬಂದ್ರೆ. ಅವರೇ ಕಾರ್ಯದರ್ಶಿಗಳೇ ಪ್ರಭಾವ ಬೀಳ್ತಾರೆ, ಟ್ರೆಸರರೇ ಪ್ರಭಾವ ಬೀಳ್ತಾರೆ, ಅವ್ರ ತಂಡ ಕೆಲಸದೆ ತಿರ್ಗಾ ಮತ್ತೆ ಅದೇ ಸ್ಥಿತಿ. ಅದರಿಂದ ಕೇಳ್ಕೊತೀವಿ ಹೊರತು ಯಾವುದು ಕೇಳ್ಬಿಡಲ್ಲ. ಅಧ್ಯಕ್ಷರು ಏನ್ ಮಾಜಿ ಅಧ್ಯಕ್ಷರು ಏನಿದ್ದಾರೆ ಅವ್ರನ್ನ ಯಾವುದೇ ರೀತಿ ಅವಮಾನ ಮಾಡೋದಾಗ್ಲಿ ಅಥವಾ ಇದನ್ನದಾಗ್ಲಿ ನಮ್ಮ ಯಾವ ತಂಡದಿಂದನೂ ಮಾಡಲ್ಲ. ಗೌರವಪೂರ್ವಕವಾಗಿ ಅದು ನಡೆಸ್ಕೊತೀವಿ ಅಂತ ತಮ್ಮಲ್ಲಿ ಈ ವಿಷಯವನ್ನ, ಯಾಕೆಂದ್ರೆ ವದಂತಿ ಅಂತ ಹಾಕಿರೋದ್ರಿಂದ ನಾನು ಈ ಮಾತಾಡ್ಬೇಕಾಗಿ ಬಂದಿದೆ. ಮತ್ತೆ ಈ ಅಮಿಷಗಳೆಲ್ಲ ಕೊಡ್ತಾವ್ರಲ್ಲ ಅನ್ನೋ ಒಂದಿದೆ. ಅಮಿಷ ಕೊಟ್ಟು ಓಟ್ ಹಾಕ್ತಾರೆ ಸ್ವಾಮಿ. ನೀವೆಲ್ಲ ಚೆನ್ನಾಗಿದ್ದೀರ, ಆರ್ಥಿಕವಾಗಿ ಚೆನ್ನಾಗಿರೋ ಅಂತವ್ರು. ಅಮಿಷಕ್ಕೆ ಕೊಡೋ ಒಂದು 60 ರೂಪಾಯಿ, ಒಂದು 100 ರೂಪಾಯಿ ಒಂದು ಇದಕ್ಕೆ ಬಲಿ ಆಗ್ತೀರಾ? ದಯಮಾಡಿ ಬಲಿ ಆಗ್ಬೇಕು. ಈ ಮೂಲಕ ಕೋರ್ತೇನೆ. ನಾನು ಮಂಜುನಾಥ್. ನಮ್ಮ ಕ್ಲಬ್ಬಿನಲ್ಲಿ ನಾಳೆ ನಡೆಯುವ ಚುನಾವಣೆಯಲ್ಲಿ ನಮ್ಮ ತಂಡದ ಎಲ್ಲ ಸದಸ್ಯರನ್ನು ಜಯಶೀಲರಾಗಿ ಮಾಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 11, ನನ್ನ ಗುರುತು ವಿಮಾನ. ದಯವಿಟ್ಟು ಮತ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ.